ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದು ರವೆ ರೊಟ್ಟಿ ಮಾಡೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ. ರವೆ ರೊಟ್ಟಿ ಅಂದರೆ ನೋಡಿ ತುಂಬ ಚೆನ್ನಾಗಿರುತ್ತೆ. ರವೆ ಬನ್ಸಿ ರವೆ ಸಣ್ಣದಾಗಿರುತ್ತೆ, ಉಪ್ಪಿಟ್ಟು ರವೆ. ಆ ರವೆನ ನಾನು ಒಂದು 1/4 kg ತೆಗೆದುಕೊಂಡಿದ್ದೀನಿ. ನೋಡಿ 1 ಕಪ್ ಆಗುವಷ್ಟು. ಈ ರವೆಯಲ್ಲಿ ನಾವು ರೊಟ್ಟಿ ಮಾಡೋದನ್ನು ನೋಡೋಣ. ನೋಡಿ ಇಂಗ್ರೀಡಿಯೆಂಟ್ಸನ್ನು ನೋಡೋಣ. ಒಂದು ಕ್ಯಾರೆಟನ್ನು ಈ ರೀತಿ ತುರಿದಿಟ್ಕೊಂಡಿದ್ದೀನಿ. ಮತ್ತು ನೋಡಿ ಪೊಟ್ಯಾಟೊ ಆಲೂಗಡ್ಡೆ ಒಂದೇ ಒಂದು ಆಲೂಗಡ್ಡೆ ಈ ರೀತಿ ತುರಿದಿಟ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಒಂದು 7 ನಾನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ನಿಮಗೆ ಬೇಕಂತಂದರೆ ಖಾರ ಜಾಸ್ತಿ ಮಾಡ್ಕೋಬೋದು, ಇಲ್ಲಾಂದರೆ ಕಡಿಮೆನೂ ಮಾಡ್ಕೋಬೋದು. ನನಗೆ ತಕ್ಕಷ್ಟು ಖಾರ ಕಟ್ ಮಾಡಿಟ್ಟಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ತೆಗೆದುಕೊಂಡಿದ್ದೀನಿ. ನೋಡಿ ಕಾಯಿ ತುರಿನ ನಾನು ಈ ರೀತಿ ತುರಿದು ಇಟ್ಕೊಂಡಿದ್ದೀನಿ. ಮತ್ತು ಈರುಳ್ಳಿ ಇಷ್ಟು ತೆಗೆದುಕೊಂಡಿದ್ದೀನಿ. ಕಾಯಿ ತುರಿನ ಈ ರೀತಿ ತುರಿದಿಟ್ಕೊಂಡ್ರೇ ಚೆನ್ನಾಗಿರೋದು, ಯಾಕಂದರೆ ಬಾಯಿಗೆ ಸಿಗ್ತಾ ಇದ್ದರೆ ತುಂಬಾ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್. ಈಗ ಇದನ್ನು ನಾವು ಒಂದು ಬೌಲ್ಗೆ ತೆಗೆದುಕೊಳ್ಳೋಣ. ನೋಡಿ ರವೆನ ಸಣ್ಣ ರವೆ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಈ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಕೂಡ ನಾನು ಬೌಲ್ಗೆ ಅದೇ ಹಿಟ್ಟಿನ ಜೊತೆ ತೆಗೆದುಕೊಳ್ತಾ ಇದ್ದೀನಿ. ಎಲ್ಲನೂ ಸೇರಿಸೋಣ ರವೆ ಜೊತೆ. ಈಗ ಈ ಇಂಗ್ರೀಡಿಯೆಂಟ್ಸ್ಗೆ ತಕ್ಕಷ್ಟು ನಾವು ಪುಡಿ ಉಪ್ಪನ್ನು ಸೇರಿಸ್ಕೊಳ್ಳೋಣ. ನೀವು ರುಚಿ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ. ಈಗ ನೀರನ್ನು ಹಾಕಿ ನಾವು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳೋಣ, ಕೈಯಿಂದನೇ ಕಲಿಸ್ಕೊಳ್ಳೋಣ. ಈಗ ಕಲಿಸ್ಕೊಂಡಂತಹ ಹಿಟ್ಟಿಗೆ ನೋಡಿ ಗೋಧಿ ಹಿಟ್ಟನ್ನು ನಾನು ಒಂದು 1/4 ಬಟ್ಲಷ್ಟು ತೆಗೆದುಕೊಂಡಿದ್ದೀನಿ. ಈಗ ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. 1 ಬಟ್ಲು ರವೆಗೆ 1/4 ಬಟ್ಲಷ್ಟು ಗೋಧಿ ಹಿಟ್ಟನ್ನು ಸೇರಿಸಿದರೆ ಒಳ್ಳೆ ಚೆನ್ನಾಗಿ ಬರುತ್ತೆ ರೊಟ್ಟಿ. ಈ ರೀತಿ ನೋಡಿ ಇಷ್ಟೇ ಗಟ್ಟಿ ಇರಬೇಕು, ರೊಟ್ಟಿ ತಟ್ಟಕ್ಕೆ ಚೆನ್ನಾಗಿರುತ್ತೆ. ಈಗ ಇದನ್ನು ನಾವು ಈ ಇಂಗ್ರೀಡಿಯೆಂಟ್ಸನ್ನು ನೆನೆಯಲಿಕ್ಕೆ ಬಿಡೋಣ. ಒಂದು 10 ನಿಮಿಷ ನೆನೆಯಲಿ. ಈಗ ನಾವು ರವೆ ರೊಟ್ಟಿನ ತಟ್ಟೋಣ ಹೆಂಚಿನ ಮೇಲೆ. ಹೆಂಚಿಗೆ ಆಯಿಲನ್ನು ಸ್ವಲ್ಪ ಸವರಬೇಕಾಗತ್ತೆ ಮೊದಲು. ಈಗ ಒಂದು ಬೌಲಲ್ಲಿ ನೀರನ್ನು ಒಂದು ಸ್ವಲ್ಪ ಇಟ್ಕೊಂಡಿರಬೇಕು, ಯಾಕಂದರೆ ಕೈ ತ್ಯಾವ ಮಾಡ್ಕೋಬೇಕಾಗತ್ತೆ ರೊಟ್ಟಿ ತಟ್ಟಕ್ಕೆ. ಈಗ ಹಿಟ್ಟನ್ನು ತೆಗೆದುಕೊಳ್ಳೋಣ. ನಾವು ಕಲಸಿರುವಂತಹ ರವೆ ಹಿಟ್ಟು ನೋಡಿ, ನಿಮಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ತಟ್ಕೋಬೋದು. ಕೈ ಸುಡುತ್ತೆ ಅನ್ನುವಾಗ ಸ್ವಲ್ಪ ನೀರನ್ನು ಆ ರೀತಿ ಪ್ರೆಸ್ ಮಾಡಿಕೊಂಡ್ರೆ ಹಿಟ್ಟು ಕೈಗೆ ಅಂಟ್ಕೊಳ್ಳಲ್ಲ, ತಟ್ಟಕ್ಕೂ ಚೆನ್ನಾಗಿರುತ್ತೆ, ಕೈ ಸುಡಲ್ಲ. ಈ ರೀತಿ ಚಿಕ್ಕ ಚಿಕ್ಕದಾಗಿ ರೊಟ್ಟಿಗಳನ್ನು ತಟ್ಕೊಳ್ಳೋಣ, ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಟೇಸ್ಟಾದ ರೊಟ್ಟಿ ಫ್ರೆಂಡ್ಸ್. ಈಗ ಫ್ರೈ ಮಾಡೋಣ ಚೆನ್ನಾಗಿ. ರೊಟ್ಟಿ ಮೇಲೆ ನಾವು ಆಯಿಲನ್ನು ಹಾಕಬೇಕು. ಪ್ಲೀಸ್ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡೋದನ್ನು ಮರೀಲೇಬೇಡಿ ಫ್ರೆಂಡ್ಸ್. ಒಳ್ಳೆ ರೊಟ್ಟಿ ಅಂತಂದರೆ ತುಂಬ ಟೇಸ್ಟಾಗಿರುವಂಥ ರೊಟ್ಟಿ ಇದು. ಒಳ್ಳೆಯದು ಆರೋಗ್ಯಕ್ಕೂ ಕೂಡ, ಯಾಕಂದರೆ ತರಕಾರಿ ಎಲ್ಲ ಬಿದ್ದಿರುತ್ತೆ, ತುಂಬ ಒಳ್ಳೆಯದು. ಮಾಡಿ ನೋಡಿ, ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಆ ರೀತಿ ಅದು ಸುಟ್ಟಾದಮೇಲೆ ನೋಡಿ ಈ ರೀತಿ ಆಯಿಲನ್ನು ಸ್ಪ್ರೆಡ್ ಮಾಡೋಣ ಸೌಟಿಂದ. ಈಗ ಇದನ್ನು ನಾವು ಮತ್ತೊಂದು ಕಡೆಗೆ ತಿರುಗಿಸೋಣ. ಈ ಕಡೆ ಕೂಡ ಸ್ವಲ್ಪ ಆಯಿಲನ್ನು ಹಾಕಿ ನಾವು ಈ ರೀತಿ ಸ್ಪ್ರೆಡ್ ಮಾಡೋಣ. ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು.
ನೋಡಿ ರೊಟ್ಟಿ ಫ್ರೈ ಆಯಿತು. ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ ರವೆ ರೊಟ್ಟಿ. ಒಂದು ತಟ್ಟೆಗೆ ತಗೊಂಬಿಡೋಣ. ಅದೇ ರೀತಿ ನೋಡಿ ಮತ್ತೆ ಒಂದು ಸ್ವಲ್ಪ ಆಯಿಲನ್ನು ಹಾಕಬೇಕಾಗತ್ತೆ. ನಾವು ರೊಟ್ಟಿಗಳನ್ನು ಯಾವ ರೀತಿ ತಟ್ತೀವೋ ಅದೇ ರೀತಿಯೇ ಇದು ಕೂಡ ತಟ್ಟೋದು ಫ್ರೆಂಡ್ಸ್. ನೀರನ್ನು ಕೈಗೆ ಹದ್ಕೊಂಡು ಹಿಟ್ಟನ್ನು ತೆಗೆದುಕೊಂಡು ಮತ್ತೆ ನಾವು ಈ ರೀತಿ ಲಟ್ಟಿಸ್ಕೊಳ್ಬೇಕಾಗತ್ತೆ. ನಿಮಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ತಟ್ಕೋಬೋದು. ಅಂದರೆ ಚಿಕ್ಕದಾಗಿದ್ದರೆ ತುಂಬಾ ಚೆನ್ನಾಗಿರುತ್ತೆ, ನೋಡೋಕ್ಕೂ ಚೆಂದ, ತಿನ್ನೋಕ್ಕೂ ಅಷ್ಟೇ ಟೇಸ್ಟು ಬರುತ್ತೆ ಫ್ರೆಂಡ್ಸ್. ಈ ರೀತಿ ಚಿಕ್ಕದಾಗಿ ರೊಟ್ಟಿಗಳನ್ನು ತಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ರೊಟ್ಟಿ ಎಷ್ಟು ತೆಳುವಾಗಿದೆ, ಚೆನ್ನಾಗಿ ಬಂದಿದೆಯಲ್ಲ. ಈ ರೀತಿ ಎಲ್ಲ ರೊಟ್ಟಿಗಳನ್ನು ಮಾಡ್ಕೊಂಬಿಡೋಣ. ಆಯಿಲನ್ನು ಹಾಕಬೇಕು. ಮತ್ತು ತಿರುಗಾಕಿದ್ಮೇಲೆ ಅದರ ಮೇಲೂ ಸ್ವಲ್ಪ ಆಯಿಲನ್ನು ಸವರಬೇಕಾಗತ್ತೆ. ಆಯಿತು, ಈ ರೊಟ್ಟಿನ ತೆಗೆದುಬಿಡೋಣ. ಈ ರೀತಿ ಎಲ್ಲ ರೊಟ್ಟಿಗಳನ್ನು ನಾವು ಮಾಡ್ಕೊಬೇಕು ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ, ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ರೊಟ್ಟಿ ಎಲ್ಲ ನಾವು ಮಾಡ್ಕೊಂಡಿದ್ದಾಯಿತು. ಈಗ ಒಂದೊಂದಾಗಿ ನಾವು ಪ್ಲೇಟಿಗೆ ತೆಗೆದುಕೊಂಡ್ಬಿಡೋಣ. ಚೆನ್ನಾಗಿದೆಯಲ್ಲ ರೊಟ್ಟಿ. ನಾವು ಚಿಕ್ಕದಾಗಿ ತಟ್ಕೊಂಡು ಈ ಮಕ್ಕಳಿಗೆ ನೋಡಿ ಇಷ್ಟೇ ಚಿಕ್ಕದಾಗಿ ತಟ್ಟಿ ಮಕ್ಕಳ ಕೈ ಕೊಟ್ಬಿಟ್ರೆ ಆಟ ಆಡ್ಕೊಂಡು ತಿಂದುಬಿಡ್ತಾರೆ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ರೊಟ್ಟಿ, ಅಷ್ಟೇ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ಈ ರೊಟ್ಟಿನ ಒಂದು ಸಲ ಟ್ರೈ ಮಾಡಿ ತಿಂದು ನೋಡಿ, ತುಂಬಾ ರುಚಿಯಾಗಿರುತ್ತೆ. ಇದರ ಜೊತೆಗೆ ಕಾಂಬಿನೇಷನ್ ಯಾವುದು ಅಂತಂದರೆ ಈಗ ತೋರಿಸ್ತಾ ಇದ್ದೀನಿ ನೋಡಿ. ಬೆಂಡೆಕಾಯಿ ಕಾಳುಗೊಜ್ಜು ಮತ್ತು ಗೋಂಗೂರ ಉಪ್ಪಿನಕಾಯಿ ಸಿಗುತ್ತೆ ಫ್ರೆಂಡ್ಸ್ ಅಂಗಡಿನಲ್ಲಿ. ಗೋಂಗೂರ ಪಿಕ್ಕಲ್ ತುಂಬಾ ಟೇಸ್ಟಿ. ಇದಕ್ಕಂತೂ ಕಾಂಬಿನೇಷನ್ ಇವೆರಡು ತುಂಬಾ ಚೆನ್ನಾಗಿರುತ್ತೆ ನೋಡಿ. ಗೋಂಗೂರ ಪಿಕ್ಕಲ್ ಅಂತ ಸಿಗುತ್ತೆ ಅಂಗಡಿನಲ್ಲಿ. ಇದು ತುಂಬಾ ಚೆನ್ನಾಗಿರುತ್ತೆ. ನಾವು ಸ್ವಸ್ತಿಕ್ದು ತೆಗೆದುಕೊಂಡಿರೋದು ಗೋಂಗೂರ ಉಪ್ಪಿನಕಾಯಿ. ಈಗ ಇದನ್ನು ಸವಿಯೋಣ ಬನ್ನಿ, ಎಲ್ಲರೂ ಕೂಡ ತಿನ್ನೋಣ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರೂ ಟ್ರೈ ಮಾಡ್ತೀರಾ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಎಲ್ಲರೂ ಟ್ರೈ ಮಾಡಿ ತಿಂದು ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.